ಸರ್ ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ರಾಜಕೀಯ ಚುನಾವಣಾ ರಾಜಕೀಯ ನಿವೃತ್ತಿ ನಾನು ಸದ್ಯಕ್ಕಿಲ್ಲ, ಯಾಕಂದ್ರೆ ಜನರಿಂದ ಒತ್ತಾಯ ಕೇಳಿ ಬರ್ತಾ ಇದೆ ಅಂತೇಳಿ. ನೀವೀಗ ಮುಂದಿನ ಮುಖ್ಯಮಂತ್ರಿ ನಾನೇ, ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಇಡೀ ಕರ್ನಾಟಕವನ್ನ ನೀವು ಪ್ರತಿನಿಧಿಸೋ ಸಂದರ್ಭದಲ್ಲಿ ಎಷ್ಟು ಸೀಟ್ಗಳನ್ನ ನೀವು ಗೆದ್ಕೊಂಡು ಬರ್ಬೋದು ಸರ್? ಗೆಲ್ಲೇಬೇಕು, ಮಿನಿಮಮ್ 120 ಐತಿ ಗೆಲ್ಲೇಬೇಕು. ಒಂದು ಸರ್ಕಾರ ರಚನೆ ಬೇಕಾದ್ರೆ, ಸೇಫ್ ಇರ್ಬೇಕಾದ್ರೆ ಕನಿಷ್ಠ 120 ಸೀಟ್ ಬರಲೇಬೇಕು. ಗೆಲ್ತೀರಿ ಅನ್ನೋ ಆತ್ಮವಿಶ್ವಾಸ ನಿಮಗಿದೆ? ಇದೆ ಆಶ್ವಾಸತೆ. ಈಗಿರುವಂಥ ವ್ಯವಸ್ಥೆಗಳನ್ನು ಸರಿ ಮಾಡ್ಕೋಬೇಕು ನಾವು. ಓಕೆ, ಈಗಿರುವಂಥ ವ್ಯವಸ್ಥೆಯನ್ನು ಎಲ್ಲ ನಾಯಕರು ಒಪ್ಕೋಬೇಕು. ಹೌದು, ಇದು ಸಮಸ್ಯೆ ಇದೆ, ಇದ್ರಲ್ಲಿ ತೊಂದರೆ ಇದೆ, ಸರಿ ಮಾಡ್ಬೇಕಂತ ಓಪನ್ ಡಿಸ್ಕಷನ್ ಆಗಬೇಕು. ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಕಷ್ಟ. ಅಂದ್ರೆ ಈಗ ಒಂಥರ ಆಂತರಿಕ ಕಚ್ಚಾಟಗಳಾದ್ರೆ ಸ್ವಲ್ಪ ಕಷ್ಟ, ಮನಸ್ಸಿಂದ ಹೋರಾಟಕ್ಕೆ ನಿಂತ್ಕೊಂಡ್ರೆ ಆಗುತ್ತೆ ಅಂತ. ಆಂತರಿಕ ಕಚ್ಚಾಟಕ್ಕಿಂತನೂ ನಮ್ಮ ವ್ಯವಸ್ಥೆ, ನಮ್ಮ ಸರ್ಕಾರ ಒಳ್ಳೆಯ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಓಕೆ, ಸೊ ಒಳ್ಳೆ ಕಾರ್ಯಕ್ರಮ ಹೇಳಿದ್ರಲ್ಲ ನೀವೆಲ್ಲ, ರಸ್ತೆಗಳ ಒಳ್ಳೆ ಸ್ಥಿತಿ ಇಡಬೇಕು, ಇಂಡಸ್ಟ್ರಿ ಬರಬೇಕು. ಈ ರೀತಿ ಸರ್ಕಾರ ಅಗ್ರೆಸಿವ್ ಆಗಿ ಜನರ ಬಳಿ ನಾವೇನೋ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ಅವ್ರಿಗೆ ಹೋಗ್ಬೇಕು. ಸರ್, ಈಗ ಕೊನೆಯ ಪ್ರಶ್ನೆ, ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಮ್ಮ ಚಾನಲ್ನಲ್ಲಿ ಬಹಳ ದೊಡ್ಡದಾಗಿ ಆರಂಭದಲ್ಲೇ ನಾವು ಅದನ್ನ ಶುರು ಮಾಡಿದ್ವಿ. ಸೊ ಇವತ್ತು ಸರ್ಕಾರ ಕೂಡ ಆ ಧ್ವನಿಯನ್ನ ಆಲಿಸಿದೆ, ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ತಂದಿದೆ. ಬಟ್ ಅದು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಇವತ್ತು ಇಂಪ್ಲಿಮೆಂಟ್ ಆಗುತ್ತೆ ಅಂತ ನೋಡಿ. ಕಾನೂನು ಈಗಾಗಲೇ ನಮ್ಮಲ್ಲಿ ಎಲ್ಲ ಕಾನೂನು ಇದೆ, ಯಾವುದೂ ಇಲ್ಲ ಅಂತೇಳಿ ಎಲ್ಲ ಸಂವಿಧಾನದಲ್ಲಿ ಕೊಟ್ಟಿದೆ. ಅಂದರೆ ಜನ ಜಾಗೃತಿ ಆಗಬೇಕು, ಜನ ಮೋಸ ಹೋಗಬಾರ್ದು, ಜನ ತಿಳುವಳಿಕೆಯಿಂದ ಸಾಲ ಪಡಿಬೇಕು, ಸಾಲ ತುಂಬಬೇಕು. ಬಟ್ ಈಗ ಹಳ್ಳಿಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಅವರ ಕಷ್ಟಗಳನ್ನ ಈಡೇರಿಸ್ಕೊಳ್ಬೇಕು ಅಥವಾ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಯಾರೋ ಆಸೆ ಆಮಿಷಗಳನ್ನು ಒಡ್ಡಿದಂಥ ಸಂದರ್ಭದಲ್ಲಿ ಅಥವಾ ತಕ್ಷಣಕ್ಕೆ ನಾವು ಯಾವ ಶೂರಿಟಿ ಇಲ್ಲದೆ ಹಣ ಕೊಡ್ತೀವಿ ಅಂತ ಸಂದರ್ಭದಲ್ಲಿ ಸಹಜ ಅಲ್ವಾ ಸರ್ ಅದನ್ನು ಹೋಗೋದಂಥದ್ದು? ಕೇಳಬೇಕಲ್ಲ, ಜವಾಬ್ದಾರಿ ಅವ್ರದ್ದು ಇದೆ. ಇದು ದುಡ್ಡು ಏನು ವಾಪಸ್ ಕಟ್ಟಬೇಕಾ, ಇದು ಸಬ್ಸಿಡಿ ಇದೆಯಾ, ಏನು ಇಂಟ್ರೆಸ್ಟು, ಎಷ್ಟು ತಿಂಗಳಾಗ ತೊಗೊಬೇಕು ಅನ್ನೋದು ಕೇಳಬೇಕು. ಯಾಕಂದ್ರೆ ತುಂಬಾರು ಅವರು, ಸರ್ಕಾರ ಅಲ್ಲ. ಹೌದು, ಸರ್ಕಾರ ಅವ್ರು ಪ್ರೊಟೆಕ್ಷನ್ ಕೊಡ್ಬೋದು ಅಷ್ಟೇ, ಟೈಮ್ ಬೇಕು. ಯಾರೇ ಸಾಲ ತಗೊಳ್ಳೋರಿದ್ರು ಇದನ್ನು ಕೇಳಬೇಕು. ಆದರೆ ಸಾಲ ಕಟ್ಟೋದು ಬೇರೆ, ಆದರೆ ಬಲವಂತವಾಗಿ ವಸೂಲಿ ಮಾಡುವಂಥದ್ದು, ಮನೆಗೆ ಹೋಗಿ ಧಮಕಿ ಹಾಕುವಂಥದ್ದು ಈ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಕಡೆಯಲ್ಲಿ, ಯಾದಗಿರಿ, ರಾಯಚೂರು ಸೇರಿದಂತೆ ಈ ಧರ್ಮಸ್ಥಳದ ಸಂಘದ ವಿಚಾರದಲ್ಲೇ ಬಹಳಷ್ಟು ಗಲಾಟೆಗಳಾಯ್ತು, ಬೀದಿಗಳದ್ದು ಹೋರಾಟ ಮಾಡಿದ್ರು. ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಈ ನಾವು ಸುಗ್ರೀವಾಜ್ಞೆ ತಂದದ್ದು. ಅಂದ್ರೆ ಅವ್ರು ದಬ್ಬಾಳಿಕೆ ಮಾಡಬಾರ್ದು, ಏನೇ ಇದ್ರೆ ಕೋರ್ಟ್ಗೆ ಹೋಗಿ ಬೇಕಾದ್ರೆ ಕ್ಲೇಮ್ ಮಾಡ್ಬೇಕಂತ ಉದ್ದೇಶದಿಂದ ಇದನ್ನ ಸುಗ್ರೀವಾಜ್ಞೆ ತಂದಿದ್ದಾರೆ. ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ಇಷ್ಟೊತ್ತು ನಮಗೆ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರಿ, ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.